ಕರುಣಾಸಾಗರ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಅರಳಿನ ಸುಮರಲ್ಲಿ ನದಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತದೆ ನನಗೆ ಸ್ಮರಿಸುತ್ತಿದೆ ಬೀಸುವ ಗಾಳಿಯು ಪರಿಮಳ ಚೆಲ್ಲುತ್ತದೆ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನೆ ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನೆ ಕುಡಿದ ನಂಜುಂಡೇಶ್ವರನೇ ಗತಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿ ಎಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ. ಪ್ರವೃತ್ತಿ ಇರೋರು ಅವರು ನಮ್ಮ ಕೃಷ್ಣಯ್ಯ ಡಿಕೆ ಅವರ ಸ್ವಂತ ತಮ್ಮ ಅಂತ ನಮ್ಗೆ ಹೇಳ್ಕೊಳ್ಳೋಕ್ಕೆ ಖಂಡಿತ ಖುಷಿ ಆಗ್ತದೆ. ಅವರು ಈ ಸಂದರ್ಭದಲ್ಲಿ ವಯೋನಿವೃತ್ತಿಗೊಳ್ತಿರೋ ಸಂದರ್ಭದಲ್ಲಿ 6 ತಿಂಗಳಿಂದನೇ ಅವ್ರು ನಿವೃತ್ತಿ ಆಗ್ತಾ ಇದಾರಲ್ಲ, ಅವ್ರನ್ನ ಒಂದು ಕವಿತೆ ಬರೀತೀನಿ ಅಂತ ಬರ್ದಿಟ್ಟು ಸುತ್ತ ಕವಿ ಮಿತ್ರರಾದ ಶ್ರೀನಿವಾಸ್ ಕುಮಾರ್ ಅವರಿಗೆ ಆಡೋಕ್ಕೆ ಇಷ್ಟಪಡ್ತೀನಿ. 15/5/1984 21ನೇ ವರ್ಷದ ಯೌವನದಲ್ಲಿ ಹಪ್ಪಿಕೊಂಡಿರಿ ರಾಜ ಸಾರಿಗೆ ಸಂಸ್ಥೆಯ ದುಡಿಮೆಯ ಕಾಯಕ. 15/5/1981 21ನೇ ವರ್ಷದ ಯೌವನದಲ್ಲಿ ಹಪ್ಪಿಕೊಂಡಿರಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದುಡಿಮೆಯ ಕಾಯಕ. ಅಂದು ನಮ್ಮ ಮನೆಯಲ್ಲಿ ನೀವೊಬ್ಬರೇ ಆಗಿದ್ದೀರಿ ಸರ್ಕಾರಿ ಸೇವೆಯಲ್ಲಿ ದುಡಿಯುವ ನಾಯಕ. ಅಣ್ಣಯ್ಯನನ್ನು ಅಭಿನಂದಿಸಿದರು ಅಂದು ತಾಯಿ ತಂದೆ ಬೆನ್ನು ತಟ್ಟಿ. ಅಣ್ಣಯ್ಯನನ್ನು ಅಭಿನಂದಿಸಿದ್ದರು ಅಂದು ತಾಯಿ ತಂದೆ ಬೆನ್ನು ತಟ್ಟಿ. ಸತತ 3,39,384 ಗಂಟೆ ಮನೆ ಹೇಳಿಗಾಗಿ ಸಂಸ್ಥೆಯಲ್ಲಿ ದುಡಿದಿರಿ ಡಿಕೆ ಕೃಷ್ಣಯ್ಯ ಜಗಜ್ಜಟ್ಟಿ. ಘಟಕದ ವಾಹನಗಳ ವೈದ್ಯ ಸಮೂಹದ ಹಲವಾರು ಚಂದ್ರಶೇಖರ ಶ್ರೀಧರ ಮಂಜುನಾಥ ಷಡಕ್ಷರ ಶ್ರೀನಿವಾಸ ಕುಂಬಾರು ಇನ್ನೂ ಅನೇಕರೊಡಗೂಡಿ ವಾಹನಗಳದ್ದೇನೇ ತೊಂದರೆಯಾಗಲಿ ತಪ್ಪದೇ ಕಾರ್ಯಾಚರಣೆಗೆ ಕಳುಹಿಸುವಿರಿ ರೆಡಿ ಮಾಡಿ. ಸಾರಿಗೆ ಸಂಸ್ಥೆಯಲ್ಲಿ ವಾಹನ ರಿಪೇರಿ ವೈದ್ಯರಾಗಿ ಸೇವೆ ಸಲ್ಲಿಸಿದರು 14,141 ದಿನ ನಿರಂತರ. ಸಾರಿಗೆ ಸಂಸ್ಥೆಯಲ್ಲಿ ವಾಹನ ರಿಪೇರಿ ವೈದ್ಯರಾಗಿ ಸೇವೆ ಸಲ್ಲಿಸಿದರು 14,141 ದಿನ ನಿರಂತರ. ನಿಮ್ಮ ಸೇವಾವಧಿಯಲ್ಲಿ ಆ ದೇವರು ಏನು ಬರದಾಗೆ ಕಾಪಾಡಿಹನು ಅವಾಂತರ. ಮಾಡುವ ಕಾರ್ಯದಲ್ಲಿ ಡಿಕೆ ಕೃಷ್ಣಯ್ಯನಿಗೆ ತುಂಬ ನಿಷ್ಠೆಯ ಅಭಿಮಾನ. ಮಾಡುವ ಕಾರ್ಯದಲ್ಲಿ ಡಿಕೆ ಕೃಷ್ಣಯ್ಯನಿಗೆ ತುಂಬ ನಿಷ್ಠೆಯ ಅಭಿಮಾನ. 1989ರಲ್ಲಿ ಅಂದಿನ ವ್ಯವಸ್ಥಾಪಕ ನಿರ್ದೇಶಕ ಪಿ ಡಿ ಶೆಣೈ ಅವರಿಂದ ಪಡೆದರು ಕಾರ್ಮಿಕನೆಂಬ ಸನ್ಮಾನ. ಬೆಂಗಳೂರು ತುಮಕೂರು ಕುಣಿಗಲ್ ಹೀಗೆ ಎಲ್ಲ ಘಟಕಗಳ ದಣಿವರಿಯದ ಕಾರ್ಯ ಪ್ರದರ್ಶನ. ಬೆಂಗಳೂರು ತುಮಕೂರು ಕುಣಿಗಲ್ ಹೀಗೆ ಎಲ್ಲ ಘಟಕಗಳದ್ದು ದಣಿವರಿಯದ ಕಾರ್ಯ ಪ್ರದರ್ಶನ. ಇವರ ಕೆಲಸ ಕಾರ್ಯನಿಷ್ಠೆಗೆ 16 ವರ್ಷ ದುಡಿದಿರುವ ಘಟಕ 9ನೇ ನಿದರ್ಶನ. ವಾಹನ ರಿಪೇರಿ ಕಾಯಕದಲ್ಲಿ ಸದಾ ಸ್ವಚ್ಛ ಕ್ರಿಯಾಶೀಲರಾಗಿ ದುಡಿಮೆ. ವಾಹನ ರಿಪೇರಿ ಕಾಯಕದಲ್ಲಿ ಸದಾ ಸ್ವಚ್ಛ ಕ್ರಿಯಾಶೀಲರಾಗಿ ದುಡಿಮೆ. ದುಡಿದ ಘಟಕಗಳೆಲ್ಲ ಅಧಿಕಾರಿಗಳಿಂದ ಗಳಿಸಿದರು ಉತ್ತಮ ಕೆಲಸಗಾರನೆಂಬ ಹಿರಿಮೆ. 1984ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ದುಡಿಯುವ ಕಾರ್ಮಿಕನಾಗಿ ಆಗಮನ.
1984ರಲ್ಲಿ ಫೋಟೋ ತೆಗಿತಾರೆ ಬನ್ನಿ ಮಧು. ಗ್ರಾಮದವರಾಗಿರ್ತಾರೆ. 1963 ಜನವರಿ 4ನೇ ತಾರೀಕು ಕರಿಯಪ್ಪ ಲಕ್ಷ್ಮಮ್ಮ ದಂಪತಿಗಳ 4ನೇ ಮಗ ಆಗಿರ್ತಾರೆ. ಇವರ ಪತ್ನಿ ಹೆಸರು ಶ್ರೀಮತಿ ಸರೋಜಮ್ಮ. ಇವರಿಗೆ ಮಂಜುನಾಥ್ ಮತ್ತು ಮಧುಕುಮಾರ್ ಎಂಬ ಇಬ್ಬರು ಮಕ್ಕಳಿರ್ತಾರೆ. ಮಕ್ಕಳಿಬ್ಬರು ನೃತ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಹಲವಾರು ಸಿನಿಮಾ ನಟರು ಸೇರಿ ಹಲವಾರು ಪ್ರದೇಶಗಳಲ್ಲಿ ನೃತ್ಯ ಪ್ರದರ್ಶನ ನೋಡಿ ನಿಮ್ಮನ್ನು ಬಿಟ್ಟು ಏನು ನೋಡ್ತಾ ಇಲ್ಲ ಅದು. ಸುಗರಿ ಡಿ.ಕೆ. ಕೃಷ್ಣಯ್ಯನವರ ಮಗನಾದ ಮಂಜುನಾಥ್ ಅವರು BMTC ಘಟಕ 9ರಲ್ಲಿ ನಡೆದ ಗಣೇಶೋತ್ಸವ 2013ರಲ್ಲಿ ನ್ಯೂ ವಾಯ್ಸ್ ಕ್ರಾಕರ್ಸ್ ರಸಸಂಜೆ ಕಾರ್ಯಕ್ರಮ ಅನ್ನೋರು ನಾನು ಮಾತಾಡಿದ್ರಿಂದ ಇವತ್ತೆರಡು ಮಾತಾಡುವಂಥ ನಿಮ್ಮ ಸಮಯ ನಾರಾಯಣಪ್ಪ ಮಾತಾಡೋಕ್ಕಾಗಿರಲಿಲ್ಲ. ಮಾತಾಡೋಂಥ ಸಮಯ ಬಂದಿದೆ ನನಗೆ. ಏನಿಲ್ಲ, ನನಗೆ ಕೋವಿಡ್ ಆಯಿತು 2020 ಜುಲೈ 6 ಆಮೇಲೆ ಒಂದು ವಾರ ಮನೆಯಲ್ಲಿದ್ದು ತುಂಬ ಸೀರಿಯಸ್. ನನಗೆ ಸಂಸ್ಥೆ ಅತ್ಯುತ್ತಮಗೆ ಒಡಹುಟ್ಟಿದರೂ ಇರ್ತಕ್ಕಂಥ ನನ್ನ ಕೃಷ್ಣಪ್ಪನವರು ನಿಜಕ್ಕೂ ನನಗೆ ತಿಳುವಳಿಕೆ ಹೇಳಿಕೊಟ್ಟು ನನ್ನ ಕರ್ತವ್ಯ ನಿರ್ವಹಿಸಲಿಕ್ಕೆ ಗೈರುಹಾಜರಿಯಾಗುವ ಹಾಜರಾದ ಕೇಳಿದ ಹಾಜರಾದ ರೀತಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಗೆಳೆಯರು. ನಗುಮುಖದಲ್ಲೇ ಎಲ್ಲರನ್ನೂ ಮಾತಾಡಿಸ್ಕೊಂಡು ಎಲ್ಲ ಕರ್ತವ್ಯವನ್ನು ಮಾಡಿರ್ತಕ್ಕಂಥ ಕೃಷ್ಣಪ್ಪ ಅವರು ಇವತ್ತು ಬೀಳ್ಕೊಡುಗೆ ಆಗ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಅಸಮಾಧಾನ, ಮನೆ ಹತ್ರ ಭೇಟಿ ಆಗ್ತಾ ಇದ್ದಾರೆ. ಹಾಗೆ ಅಂದರೆ ಅವ್ರ ಥರ ಕರ್ತವ್ಯ ಮಾಡೋದು ನಮ್ಮೆಲ್ಲ ಕರ್ತವ್ಯ ಅಂತ ನನಗೆ ತುಂಬ ಅನಿಸುತ್ತೆ. ಭಾಳ ನಿಷ್ಠಾವಂತ ನಿಯತ್ ಮನುಷ್ಯ, ಯಾರೇ ಚಾಲಕ ನಿರ್ವಾಹಕರು ನನ್ನಂತ ಮಾತಾಡ್ಕೊಂಡೆ ಕೆಲಸ ಮಾಡಿದಂಥ ವ್ಯಕ್ತಿ ಅವರು ಇವತ್ತು ಬೀಳ್ಕೊಡುಗೆ ಸಮಾರಂಭ ಹಾಗೂ ಅವರ ಜೀವನ ಕುಟುಂಬ ಅವರು ಫೋನ್ ಮಾಡಿ ಒಳ್ಳೆ ಕೆಲಸ ಅಂತ ಕರೆದಾಗ ಅವರ ನಿವೃತ್ತಿ ಜೀವನ ಸುಖಕರವಾಗಿರುವಂಥ ನೇರಲ್ ಪ್ರಾರ್ಥನೆ. ಮೈಕ್ ಹತ್ರ ಇಟ್ಕೊಂಡು. ಈ ದಿನ ಡಿ.ಕೆ. ಕೃಷ್ಣಪ್ಪ ಅವರು ನಮ್ಮ ಜೊತೆ ಘಟಕ 7ರಿಂದ ನಮ್ಮ ಜೊತೆ ಬಂದರು. ಅವತ್ತಿನ ದಿವಸ ಅವತ್ತಿಂದ 16 ವರ್ಷದವರೆಗೂ ನಮ್ಮ ಜೊತೆನೇ ಕೆಲಸ ಮಾಡಿದ್ದಾರೆ. ಡಿಪೋ ಕ್ಲೀನಿಂಗ್ ಆಗಲಿ, ನಮ್ಮ ರೂಮ್ ಸ್ವಚ್ಛತೆ ಆಗಲಿ, ನಮ್ಮ ಜೊತೆ ತುಂಬ ಒಡನಾಡಿ ಅವರು ವಯೋವೃತ್ತಿ ಜೀವನ ಯಶಸ್ವಿ ಆಗಲಿ ಮತ್ತು ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲು ಕೇಳ್ಬೋದು. ನಿಮಗೆಲ್ಲರೂ ಸಹೋದ್ಯೋಗಿಗಳಿಗೆ ನಮಸ್ಕಾರ. ಮೊದಲನೇದಾಗಿ ಈ ಸಂಸ್ಥೆಗೆ ಒಂದು ದೊಡ್ಡ ಧನ್ಯವಾದ ಹೇಳಬೇಕಂತ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾರೆ. ಧನ್ಯವಾದ ಹೇಳಬೇಕು ಅಂತ ಕೇಳ್ಕೊಂಡೆ. ಆ್ಯಂಡ್ ನಮ್ಮ ತಂದೆ ಇದುವರೆಗೂ ಈ BMTC ಸಂಸ್ಥೆಯಲ್ಲಿ ವರ್ಕ್ ಮಾಡಿ ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿ ನಮಗೆ ಒಳ್ಳೆ ಎಜುಕೇಷನ್ ಕೊಡಿಸಿ ಒಳ್ಳೆ ಜೀವನದಲ್ಲಿ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೆ ನಿವೃತ್ತಿ ಒಂದು ಟೈಮ್ ಬಂದಿದೆ. ಖುಷಿ ಆಗ್ತದೆ, ಅದ್ರ ಜೊತೆ ದುಃಖನೂ ಆಗ್ತದೆ. ಥ್ಯಾಂಕ್ ಯು ಎವ್ರಿವನ್. ಜಸ್ಟ್ ಊರಲ್ಲಿ ಒಂದು ವ್ಯವಸಾಯ ಮಾಡ್ಕೊಂಡಿದ್ರು. 6 ಜನ ಅಣ್ಣ ತಗೊಂಡ್ರು. ಅದ್ರ ನಡುವೆ ಈ ದಿಕ್ಕಿಗೆ ಅವ್ರು ಆ್ಯಕ್ಚುಲಿ ಚೆನ್ನಾಗಿ ಓದಿದ್ರು, ಡಿಗ್ರಿ ಓದ್ತಾ ಬಟ್ ಏನೋ ಇಲ್ಲಿ ಅವ್ರಿಗೆ ಅನ್ನೋದು ನೋಡ ಇದೆ. ಸೊ ಹಾಗಾಗಿ ಈ ಒಂದು ವರ್ಗಕ್ಕೆ ಬಂದು ಜಾಯಿನ್ ಆದರು. ಏನಂದರೆ ಲೈಕ್ ಒಬ್ಬ ತಂದೆಯಾಗಿ ಮಕ್ಕಳಿಗೆ ಏನು ಮಾಡಬೇಕು, ಫಸ್ಟು ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಅವ್ರಿಗೇನೇ ಕಷ್ಟ ಇದ್ರು ಆಗ ಅವರು ಸೇರಿದಾಗ ನಾನು ಸುಮಾರು ಶೇರ್ ಮಾಡಿದ್ದಾರೆ. ಲೈಕ್ ಒಂದು 150 ರೂಪಾಯಿ 300 ರೂಪಾಯಿಂದ ಶುರು ಮಾಡಿದ್ದು ಆಗಿನ ಕಾಲದಲ್ಲಿ. ಇವತ್ತು 60,000 ರೂಪಾಯಿ ದುಡಿತಾ ಇರ್ತಾರೆ, ಇಲ್ಲ 70,000 ದುಡಿಬೋದು, 1 ಲಕ್ಷ ದುಡಿಬೋದು ಸೆಕೆಂಡ್ರಿ. ಬಟ್ ಅವತ್ತು 160 ರೂಪಾಯಿ 360 ರೂಪಾಯಿ
ಇಂದ ಶುರು ಮಾಡಿ 40 ವರ್ಷ ಈ ಸಂಸ್ಥೆಗೆ ಅವರು ಲೈಕ್ ಸೇವೆ ಕೊಟ್ಟಿದ್ದಾರೆ ಅಂದರೆ ಸುಮ್ಮನೆ ಮಾತಲ್ಲ. ನಮ್ಮ ತಂದೆ ಥರ ತುಂಬ ಜನ ವ್ಯಕ್ತಿಗಳು, ತುಂಬ ಜನ ಶ್ರಮಿಕರು ಇದ್ದೀರಾ. ಬೇರೆ ಬೇರೆ ವರ್ಗ ಇದ್ರೂ ಸಂಸ್ಥೆ ಅಂತ ಬಂದಾಗ ನಮ್ಮ ಫ್ಯಾಮಿಲಿ ಥರ ಆಗಿದೆ. ಆ ಫ್ಯಾಮಿಲಿನಲ್ಲಿ ದಿನ ಹೋಳಿಗೆ ಊಟ ಮಾಡೋಕ್ಕಾಗಲ್ಲ. ಅದು ಎಷ್ಟೋ ಜನಕ್ಕೆ ಪಾಪ ನಾನು ನೋಡ್ತಾ ಇರ್ತೀನಿ ಮನೇಲಿ ಬಂದಾಗ ತಲೆ ಮೇಲೆ ಲೇಟಾಗಿರುತ್ತೆ, ಕೈ ಇದೋಗ್ಬಿಡುತ್ತೆ, ಕೆಲವು ಪಾಪ ಏನೇನು ಆಕ್ಸಿಡೆಂಟ್ ಎಲ್ಲ ಆಗಿದೆ ಹೇಳ್ತಾ ಇರ್ತಾರೆ, ಶೇರ್ ಮಾಡ್ತಿರ್ತೀವಿ. ಆ ಥರ ಆದಾಗ ಎಲ್ಲರೂ ಒಂದು ಫ್ಯಾಮಿಲಿ ಪರ್ಸನ್ ಥರ ಸೇರಿಕೊಂಡು ಒಂದು ಅಣ್ಣ ತಮ್ಮ ಥರ ಅಕ್ಕ ತಂಗಿ ಥರ ಒಟ್ಟಿಗೆ ಊಟ ಮಾಡಿ ಜೊತೆಗೆ ಬೆಳೆದು ಯಾಕಂದರೆ ಮನೇಲಿ 8 ಅವರ್ ಇರ್ತಾರೆ ಅಷ್ಟೇ ಮಲ್ಗಡೆ. ಬೇರೆ ಮಿಕ್ಕಿದ್ದು 12 ಅವರ್ಸ್ ಈ ದುಡಿಮೆ ಲೈಕ್ ವರ್ಕಿಂಗ್ ಪ್ಲೇಸಲ್ಲೇ ಕಳೀತಾ ಇರ್ತಾರೆ. ಅದಷ್ಟು ಸುಲಭ ಅಲ್ಲ. ಮಕ್ಕಳಿಗೆ ಮೇಯ್ನು ತಂದೆ ತಾಯಿ ತಂದೆಯಾಗಿ ಅವ್ರಿಗೇನು ಕರ್ತವ್ಯ ನಮ್ಗೆ ಜಾಸ್ತಿನೇ ಮಾಡಿದ್ದಾರೆ. ಮೈನ್ ಏನಾದರೂ ಎಜುಕೇಷನ್ ಕೊಡ್ತಿದ್ದಾರೆ. ಅಷ್ಟು ಕಷ್ಟದಲ್ಲಿ ಇಟ್ಕೊಂಡು ನಾವು ಎಜುಕೇಷನ್ BCom ಕಂಪ್ಲೀಟ್ ಮಾಡಿದ್ರು. ಬಟ್ ನಾನು ನನ್ನ ತಮ್ಮ ಇಬ್ಬರು ಬೇರೆ ಬೇರೆ ಫೀಲ್ಡಿಗೆ ಬಂದೆ. ಯಾಕಂದರೆ ಅವರು ಒಂದು ಜವಾಬ್ದಾರಿ, ತಂದೆಯಾಗಿ ವಿದ್ಯೆ ಕಲಿಸೋದು ಒಂದು ಜವಾಬ್ದಾರಿ. ಬಟ್ ನಮ್ಮ ಒಂದು ಟ್ರ್ಯಾಕ್, ನಮ್ಮ ಒಂದು ಕಲೆ ಅನ್ನೋದು ತಗೊಂಡು ಬಂದ್ವಿ. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ಲೈಕ್ ಅವ್ರು ಯಾವತ್ತೂ ಮನೆಗೆ ಬಂದ್ಬಿಟ್ಟು ಕಷ್ಟ ಸುಸ್ತಾಗಿದೆ ಅಂತ ಹೇಳಿದ್ದೇ ಇಲ್ಲ. ನಾನು ಅವ್ರು ನೋಡಿದ್ದೆ ಇಲ್ಲ. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಫಸ್ಟ್ ಟೈಮ್ ಡಿಸಿಪ್ಲಿನ್ ಕಲ್ತಿದ್ದೀನಿ, ಟೈಮ್ ಮ್ಯಾನೇಜ್ಮೆಂಟ್ ಕಲ್ತಿದ್ದೀನಿ. ಯಾಕಂದರೆ ಅವರು ಒಂದು 5 ನಿಮಿಷ ಲೇಟ್ ಆದರು ಅಂದರೆ ಊಟ ಅಂತಾನೆ ಎಲ್ಲ ಹಂಗಾಗಿ ಬಿಟ್ಟು ಅವ್ರ ಮನೇಲಿ. ನಾನೇನಪ್ಪ ಈ ಥರ ಮಾಡ್ತೀರಾ, ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ಅಂದರೆ ಇಲ್ಲ, ಫಸ್ಟ್ ನನ್ನ ಕೆಲಸ. ಸಂಸ್ಥೆ ಯಾಕಂದ್ರೆ ನಾವು ಕೋವಿಡ್ ಟೈಮಲ್ಲಿ ಕೂಡ ಅವರು ತುಂಬ ಭಯ ಆಗ್ಬಿಟ್ಟಿದ್ರು. ಒಂದು ರೂಮಲ್ಲಿ ಲಾಕ್ ಆಗಿಬಿಟ್ಟಿದ್ರು. 2 ದಿನ ಆ್ಯಕ್ಚುಲಿ ಅವ್ರನ್ನ ನಾವು ನೋಡಿದ್ದೇ ಇಲ್ಲ. ಯಾಕೋ ಮಂಕಾಗಿದ್ದಾರೆ ಅಂತ ಆಮೇಲೆ ನಮ್ಮ ಹತ್ರ ಹೇಳ್ಕೊಟ್ಟಿದ್ರು, ಇನ್ನೊಬ್ಬರು ಕಷ್ಟ ಆಗಿದೆ ಅಂತ. ಆಫ್ಟರ್ ನಾವೆಲ್ಲ ಸಮಾಧಾನ ಮಾಡಿ ಆ ಟೈಮ್ಗೆ ನಮ್ಮ ಏನು ಅಧಿಕಾರಿಗಳು ಇದ್ದಾರೆ ನಮಗೆ ತುಂಬ ಧೈರ್ಯ ಮಾಡೋದು. ಸಂಬಂಧಿಕರು ಹತ್ರ ಬಂದರೂ ಇಲ್ಲ ಗೊತ್ತಿಲ್ಲ, ಹೇಳ್ತೀನಿ ಅಂತಲ್ಲ. ಬಟ್ ಆ ಟೈಮ್ ಅನ್ನೋದಿರುತ್ತಲ್ಲ, ಅದು ತುಂಬ ಆ ಟೈಮಲ್ಲಿ ತುಂಬ ವ್ಯಾಲ್ಯೂ ಆಗುತ್ತೆ. ನಮಗೆ ಧೈರ್ಯ ತಂದೆ. ಫಸ್ಟ್ ಆಫ್ ಆಲ್ ನಾನೇ ಆ್ಯಕ್ಚುಲಿ ಖುದ್ದಾಗಿ ಇಲ್ಲಿ ಶಿಖಾ ಮೇಡಮ್ಗೆ ಕಾಲ್ ಮಾಡಿದ್ದೆ. ಮೇಡಮ್ ಹಿಂಗಾಗಿದೆ ಅಂತ ಹೇಳಿದ್ದಷ್ಟೇ. ವಿತಿನ್ 1 ಅವರ್ ಇಲ್ಲ ಅರ್ಧ ಅವರಲ್ಲಿ ಎಲ್ಲ ಅರೇಂಜ್ ಆಯಿತು. ಜಸ್ಟ್ ನಾನೇ ಟಾಕ್ ಮಾಡಿದೆ. ಹಂಗೆ ನಾನು ಅವಾಗ ಅಂದ್ಕೊಂಡೆ ಲೈಕ್ ಸಂಸ್ಥೆ ಇದ್ದಾಗ, ಒಂದು ಒಳ್ಳೆ ವ್ಯಕ್ತಿ ಇದ್ದಾಗ, ಅದು ಎಲ್ಲ ಒಂದು ಒಳ್ಳೆತನ ಅನ್ನೋದಿದ್ದಾಗ ತುಂಬ ಚೆನ್ನಾಗಿ ಅದು ಏನಾಗುತ್ತೆ, ಒಬ್ಬ ಮನುಷ್ಯನಿಗೆ ಬೆಲೆ ಸಿಗುತ್ತೆ, ಗೌರವ ಸಿಗುತ್ತೆ, ವ್ಯಕ್ತಿತ್ವನ ಸಿಗುತ್ತೆ, ಎಲ್ಲ ಆಗುತ್ತೆ. ಹಾಗಾಗಿ ನಮ್ಮ ತಂದೆ ಆ್ಯಕ್ಚುಲಿ ಈ ಇದರಲ್ಲಿ ತುಂಬ ಸೌಂಡ್ ಅವ್ರದ್ದೇ ಜಾಸ್ತಿ ಇರುತ್ತೆ ಅನ್ಕೊತೀನಿ, ಹೇಳ್ತಾ ಇರ್ತಾರೆ. ನನಗೆ ಆ್ಯಕ್ಚುಲಿ ಪರ್ಸನಲಿ ಗೊತ್ತು. ಯಾಕಂದ್ರೆ ಅಪ್ಪ ನೀನು ಇಲ್ಲೇ ನಿಧಾನಕ್ಕೆ ಮಾತಾಡಲ್ಲ, ಇನ್ನು ಹೊರಗಡೆ ನೀವು ವರ್ಕಿಂಗ್ ಮಾಡೋ ಜಾಗದಲ್ಲಿ ಇನ್ನೂ ನಾನೇ ಸುಮಾರು ಕೇಳಿ ಅಂತಂದೆ. ಅವ್ರನ್ನ ಇಷ್ಟು ವರ್ಷ ಸಹಿಸ್ಕೊಂಡು ನೀವೆಲ್ಲ ಲೈಕ್ ನಿಮಗೆ ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಇಲ್ಲ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಅದೆಲ್ಲ ನೀವು ಮನಸ್ಸಿಗೆ ಹಾಕೋಬಿಡಿ. ಏನಂದರೆ ಊಟ ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನು ಸಾಕಿ ಬೆಳೆಸಿದ್ದಾರೆ. ಇವತ್ತೇನಾದ್ರು ನಾವು ಈ ಸ್ಥಾನಕ್ಕೆ ಇದ್ದೀವಿ ಅಂತ ಅವರೇ ಕಾರಣ. ಒಬ್ಬ ಮಗಾಗಿ ಅದನ್ನು ಶೇರ್ ಮಾಡ್ತೀನಿ. ಇದರಿಂದ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಸಂಸ್ಥೆ ಇದೆ ಅದು ಅನ್ನೋದು ಋಣ ನಮ್ಮಲ್ಲಿ ಯಾವಾಗಲೂ ಸಲಕರಣೆ ಇದ್ದೇ ಇರುತ್ತೆ. ಎಲ್ಲರೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಇದು ಏನಂದರೆ ಇದು ಚಿಕ್ಕದಾಗಿರ್ಬೋದು, ಬಟ್ ಇದು ನಮ್ಗೆ ತುಂಬ ದೊಡ್ಡದು. ಈ ವೇದಿಕೆ ಏನಾದ್ರು ಇದೆಯಲ್ಲ, ಯಾಕಂದರೆ ಇಲ್ಲಿಂದನೇ ಕೈ ಗ್ರೀಸ್ ಆಗಿರುತ್ತೆ, ಗ್ರೀಸಿಂದನೇ ಮನಿ ಬರೋದು. ಕೈ ಗಲೀಜಾಗಲೇ ಕ್ಲೀನ್ ಮನಿ ಬರುತ್ತೆ ATMಗೆ. ಸೊ ಇಷ್ಟು ಕಷ್ಟ ಇರುತ್ತೆ. ಕಷ್ಟದಿಂದ ಯಾವತ್ತೂ ಒಳ್ಳೆ ಫಲ ಇದ್ದೇ ಇರುತ್ತೆ. ನಮ್ಮ ಅಪ್ಪನೇ ಸಾಕ್ಷಿ. ಅದೇ ಥರ ನಮ್ಮ ಅಪ್ಪನ ಥರ ತುಂಬ ಜನ ವರ್ಕರ್ಸಿದ್ದೀರ. ಇವನ್ ನಮ್ಮ ಜೊತೆಗೆ ಅಪ್ಪನ ಜೊತೆ ರಿಟೈರ್ಡ್ ಆಗ್ತಿರುವಂಥ ಇಬ್ಬರು ಸರ್ಗೂ ಕೂಡ ಶ್ರೀನಿವಾಸ್ ಮೂರ್ತಿ ಮತ್ತು ಶಿವಶಂಕರ ಅಂಕಲ್ಗೂ ಕೂಡ ಲೈಕ್ ನಾನು ಒಂದನೇ ಹೇಳ್ತೀನಿ. ಆಮೇಲೆ ನಮ್ಮ ತಂದೆಗೆ ಒಂದು ಪ್ರಾಮಾಣಿಕ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಬಂದಿರುವಂಥ ಅವ್ರ ಫ್ರೆಂಡ್ಸ್ಗಳಿಗೂ ಸಹಪಾಠಿಗಳಿಗೂ ಮತ್ತು ನಮ್ಮ ಎಲ್ಲ ಅಧಿಕಾರಿ ಕಾರಣಗಳಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಎಲ್ರಿಗೂ. ಸಂಸ್ಥೆನ ಏನೇ ಬರುತ್ತೆ ಸಣ್ಣ ಪುಟ್ಟದ್ದು ನಾವು ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಈಗ ನಾನು ಮೀಡಿಯಾದಲ್ಲಿ ವರ್ಕ್ ಮಾಡ್ತಿರೋದು. ಬಂದಾಗ ನಾವು ಅದನ್ನು ಒಂದು ಉಳ್ಳಿಸೋ ಬಟ್ಟೆ ಹಾಕ್ತಾನೆ ನಿಧಾನಕ್ಕೆ ಎತ್ಕೊಡೋದನ್ನು ನಾವು ಜಸ್ಟ್ ಮೂವ್ ಮಾಡಬೇಕಷ್ಟೇ. ಸೊ ಎಲ್ಲರೂ ಆಗಲಿ, ಇನ್ನೂ ಒಳ್ಳೆಯದಾಗಲಿ, ಒಳ್ಳೆ ಮಟ್ಟಿಗೆ ಬೆಳೀಲಿ. ಇನ್ನೂ ಎಲ್ಲ ನಾಳೆ ದಿನ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ನಮ್ಮ ಮನೆಯವ್ರ ಕರ್ತವ್ಯನೇ ನಿಷ್ಠೆನೇ ಕರ್ತವ್ಯ. ಮನೇಲಿ ಏನಾರು ಆಗಲಿ ಅಡುಗೆ ಮಾಡಿ ಇಲ್ಲ ನಾನು ಹೋಗ್ತೀನಿ ನನ್ನ ಟೈಮ್ ಆಯಿತು, ನಾನು ಏನು ಬೇಡ ನನ್ನ ಟೈಮ್ ಇಲ್ಲ ಅಂತಾನೆ ಅಂದ್ಕೊಂಡ್ಬಿಡೋದು. ಇವತ್ತು ಕೂಡ ನಾನು ಮೆಸೇಜ್ ಕಳಿಸಿ ಟೀ ಬಿಟ್ಟು ಹೋಗ್ತಾ ಇದ್ದೀರಾ ಅಂತ. ನೀವು ಹಂಗೆ ಬನ್ನಿ ಸರ್, ನಡ್ಕೊಂತ ಸ್ಟಾರ್ಟ್
ಏ ಅಲ್ಲೊಂದು ಜಾಕೆಟ್ ಇದ್ರೆ ಕೂಡ ಬನ್ನಿ ಜಾಕೆಟ್ ಕೈಗೆ ಡಿಸೆಂಬರ್ ನೀವು ಹಂಗೆ ಬನ್ನಿ ಸರ್ ಹಿಂಗೆ ನಡ್ಕೊಂತ ಸರ್ ಸ್ಟಾರ್ಟ್ ಸ್ಟಾರ್ಟ್ ಪ್ಲೇ ಏ ಅಲ್ಲೊಂದು ಜಾಕೆಟ್ ಇದ್ರೆ ಕೂಡ ಬನ್ನಿ ಜಾಕೆಟ್ ಕೈಗೆ ಡಿಸೆಂಬರ್